ಮಣಿ, ನಮ್ಮ ಗುರುಗಳನ್ನ ನೋಡಿದ್ರೆ ಅನ್ಸಲ್ವಾ ನಿಂಗೆ ಇವರು ಪೂರ್ತಿ ರಾತ್ರಿ ಪೂರ್ತಿ ಸೇನೆಯನ್ನ ಒಬ್ರೇ ಎದ್ದಿಸ್ ಬಂದಿದ್ದಾರೆ ಅಂತ? ಸರಿಯಾಗಿ ಹೇಳ್ದೆ. ಜೀವನದಲ್ಲಿ ನಮ್ಮ ಗುರುಗಳು ಮೊದಲನೇ ಸಲ ಪುಣ್ಯದ ಕೆಲಸ ಮಾಡ್ತಿದ್ದಾರೆ. ಅದ್ ಹೇಗೆ? ಸೊಳ್ಳೆಗಳಿಗೆ ಆಹಾರ ಆಗಿದ್ದಾರೆ. ಅಮಾಯಕ ಸೊಳ್ಳೆಗಳು ಅದೇ ರಕ್ತ ಹೀರ್ತಿದಾವೆ. ಅದ್ ಯಾವ ರಕ್ತ ಅಂದ್ರೆ ನಮ್ಮ ಗುರುಗಳು ಜೀವನ ಪೂರ್ತಿ ಬೇರೆಯವ್ರ ರಕ್ತ ಹೀರಿದ್ರಲ್ಲ ಅದನ್ನೇ. ಅಯ್ಯೋ ಮುಟ್ಟಾಳ್ರ, ಬಾಯಿ ಮುಚ್ಚರು. ನಾನಿಲ್ಲಿಂದ ಕದ್ಲೂ ಇಲ್ಲ, ನಾನು ಒಂದು ಕ್ಷಣ ನಿದ್ದೇನೂ ಮಾಡಿಲ್ಲ. ಹೌದಾ? ನಿಮ್ದು ಈ ಸ್ಥಿತಿ ಹೀಗಾಗಿದೆ ಅಂದ್ರೆ ಪೂರ್ತಿ ರಾತ್ರಿ ಸೊಳ್ಳೆಗಳು ನಿಮ್ಮಿಂದ ಜ್ಞಾನ ಪಡ್ತಿರ್ಬೇಕು. ಅಲ್ಲ, ನೀವು ಏನ್ ಮಾಡ್ತಿದ್ದೀರಾ? ಪಂಡಿತ ರಾಮಕೃಷ್ಣ, ನೀನು ಜಯಶಾಲಿ ಆಗಲೇಬೇಕು ಅಂತ ಇದೆಲ್ಲ. ನೀನು ಸೋತು ಬರೋ ಹಾಗೆ ಇಲ್ಲ. ನೀನು ಗೆಲ್ಲೇಬೇಕು. ಬೇರೆ ಯಾರಿಗೋಸ್ಕರನೂ ಅಲ್ಲ, ನಮಗೋಸ್ಕರನೇ ಅನ್ಕೋ. ನನ್ನ ಪುಟ್ಟ ಸಹೋದರ. ಚಿಕ್ಕ ಸಹೋದರನ? ಪಂಡಿತ ರಾಮಕೃಷ್ಣ ನನ್ನ ಚಿಕ್ಕ ಸಹೋದರನೇ. ಇದು ನಿಜಾನೇ, ಆದ್ರೆ ನಾನು ಇದುವರೆಗೂ ಇವನಿಗೆ ಹೇಳಲೇ ಇಲ್ಲ ಅಷ್ಟೇ. ನನ್ನ ಪುಟ್ಟ ಸಹೋದರನೇ, ಒಂದು ವೇಳೆ ನೀನೇನಾದ್ರೂ ಸೋತೋದ್ರೆ ನಾವೆಲ್ಲರೂ... ಅಯ್ಯೋ ಗುರುಗಳೇ, ನಾನೇನ್ ಯುದ್ಧ ಮಾಡಕ್ ಹೋಗ್ತಿದ್ದೀನಾ? ನಾನ್ ಮಾತಾಡಕ್ ಹೋಗ್ತಿರೋದು. ಅವ್ರನ್ನ ನಗಿಸ್ಬೇಕು ಅಷ್ಟೇ. ಪಂಡಿತ ರಾಮಕೃಷ್ಣ, ಇಲ್ಲ, ನನ್ನ ಪುಟ್ಟ ಸಹೋದರನೇ, ಒಂದು ವೇಳೆ ಈ ಮೊಘಲರು ನಗದೆ ಹೋದ್ರೆ ನಮ್ಮ ಜೀವನ ತಾನೇ ಹೋಗೋದು, ಅದು ನೇಣು ಬಿಗಿಸ್ಕೊಂಡು. ಓ ಗುರುಗಳೇ, ಬನ್ನಿ ಬನ್ನಿ, ಎಲ್ಲನೂ ಸರಿ ಹೋಗುತ್ತೆ. ನೀವು ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ. ಗುರುಗಳೇ, ಪಂಡಿತ ರಾಮಕೃಷ್ಣನನ್ನು ಕರೆಸಿರಿ. ಇವತ್ತು ಅವರ ಜೀವನದ ನಿರ್ಧಾರ ನಾವು ಮಾಡ್ತೀವಿ. ಇವತ್ತು ಅವರ ಭವಿಷ್ಯ ಇಲ್ಲಿ ನಿರ್ಣಯವಾಗುತ್ತೆ. ಕರೆಸಿರಿ. ತಪ್ಪು ಬೆನ್ನು ತೋರಿಸೋರಿಗೆ ಮಹಾರಾಜ ಯುದ್ಧದ ಭೂಮಿಯಲ್ಲೂ ಕ್ಷಮಿಸೋದಿಲ್ಲ. ಇಂಥ ತಪ್ಪು ಮಾಡೋದಕ್ಕೆ ನಿನ್ಗೆ ಎಷ್ಟು ಧೈರ್ಯ? ಯಾಕೆಂದ್ರೆ ಇಲ್ಲಿ ನಿಯಮ ಇದೆಯಲ್ಲ, ಕಣ್ಣೆತ್ತಿ ನೋಡಬಾರ್ದು ಅಂತ. ಮತ್ ನಾನು ನಮ್ಮ ಮಹಾರಾಜ ಶ್ರೀ ಕೃಷ್ಣದೇವರಾಯರ ಎದುರಿಗೆ ಮಾತ್ರ ಹಾಗಿರೋದು. ಹಾಗಾಗಿ ಅನ್ಕೊಂಡೆ, ಈ ರೀತಿ ನಾನು ನಿಮ್ ನಿಯಮ ಪಾಲಿಸಿದಾಗೂ ಆಗತ್ತೆ, ನನ್ನ ಆದರ್ಶನೂ ಉಳಿಯುತ್ತೆ. ಆದ್ರೆ ನೀನು ನಮ್ಮ ನಿಯಮಗಳ ಮರ್ಯಾದೆಯನ್ನು ಹೇಗಿಟ್ಟೆ? ನೀನಂತೂ ನಮಗೆ ಬೆನ್ನು ತೋರಿಸಿದ್ಯಾ ಪಂಡಿತ. ಮಹಾರಾಜ್ರೆ, ಆದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಲ್ವಲ್ಲ, ಮತ್ತೆ ಬೆನ್ ತೋರಿಸಬಾರ್ದು ಅನ್ನೋ ನಿಯಮ ಇದೆ ಅಂತ ನಂಗೆ ಹೇಳಿರ್ಲಿಲ್ಲ. ಕ್ಷಮಿಸ್ಬಿಡಿ, ನಿಮ್ ನಗರಕ್ಕೆ ನಾನು ಹೊಸಬ ಅಲ್ವಾ, ಅದಕ್ಕೆ ಅಷ್ಟೊಂದು ಗೊತ್ತಿಲ್ಲ. ಮತ್ತೆ ಅದೇ ತಪ್ಪು. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ ನೀವು? ನನ್ನ ಅರ್ಥ ಮಾಡ್ಕೋತಿಲ್ಲ. ನಾನ್ ನಿಮ್ ದರ್ಬಾರಿನ ನಿಯಮಗಳನ್ನ ಪಾಲಿಸ್ತಾ ಇದ್ದೀನಿ. ಮತ್ತೆ ಹಾಗೆ ಮಹಾರಾಜರು ಅಪ್ಪಣೆ ಕೊಟ್ರೆ ನಾನು ನನ್ನ ಮುಖನ ತಿರುಗಿಸಿ ನಿಮ್ ಸಮಕ್ಷಮಕ್ಕೆ ಬರ್ತೀನಿ. ಮಂತ್ರಿ ಮಲಿಕ್, ಅಪ್ಪಣೆ ಇದೆ. ಪ್ರಣಾಮಗಳು ಬಾದ್ಶಾ ಸಲಾಮತ್. ಪ್ರಣಾಮಗಳು ಗುರುಗಳೇ. ಪ್ರಣಾಮ ಅಲ್ಲ, ಸಲಾಂ. ಹೇಗೆ? 3 ಸಲ ಹೀಗೆ. ಹಾ ಪಂಡಿತ, ನಿನ್ನ ಮತ್ತು ನಿನ್ನ ಸ್ನೇಹಿತರ ರಾತ್ರಿ ಹೇಗೆ ಕಳೆಯಿತು ಆಗ್ರಾದಲ್ಲಿ? ನಿಮಗೆ ಯಾವ ತೊಂದರೆನೂ ಆಗಿಲ್ಲ ಅನ್ಕೋತೀನಿ. ಏನು ಕಷ್ಟ ಆಗ್ಲಿಲ್ಲ ಮಹಾರಾಜ್ರೆ, ಆರಾಮಾಗಿತ್ತು. ಅದೇನಂದ್ರೆ ಅತಿಥಿಗಳನ್ನ ಹೇಗ್ ನೋಡ್ಕೋಬೇಕು ಅಂತ ಇಲ್ಲಿ ಬಂದ್ಮೇಲೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಗುರುಗಳೇ, ಇವತ್ತಿನವರೆಗೂ ನೀವು ಪಂಡಿತ ರಾಮನ ಜೊತೆ ಮಾಡಕ್ಕಾಗದೆ ಇರೋದನ್ನ ಅದನ್ನ ಖಂಡಿತ ಶೇನ್ಶಾ ಬಾಬಾ ಮಾಡೇ ಮಾಡ್ತಾರೆ. ಆದ್ರೆ ಅವ್ರ ಜೊತೆ ಅಲ್ಲ, ನಮ್ ಜೊತೆ. ನಮ್ಮ ದೇಹನ ತುಂಡು ತುಂಡು ಮಾಡಿ ನಮ್ಮನ್ನ ಆಟ ಆಡಿಸ್ಬಿಡ್ತಾನೆ ಗುರುಗಳೇ. ಮಂತ್ರಿ, ಕಬಾನ್ನ ದರ್ಬಾರಿ ಕರೆಸಿರಿ. ಮಿಯಾ ಕಬ್ಬನ್, ಬೇಗ ಬರಲಿ.
ಮಹಾರಾಜರಿಗೆ ನನ್ನ ನಮಸ್ಕಾರಗಳು. ಕಬ್ಬನ್ ಮಿಯಾನ ಕಡೆಯಿಂದ. ಮಿಯಾ ಕಬಾನ್, ಇವರೇ ಪಂಡಿತ ರಾಮಕೃಷ್ಣರು. ಇವರು ಹೇಳ್ತಾ ಇದ್ದಾರೆ ಇವರಿಗಿಂತ ಬುದ್ಧಿವಂತರು ಬೇರೆ ಯಾರೂ ಇಲ್ಲ ಅಂತ. ಅದಕ್ಕೆ ನಾವು ನಿಮ್ಮ ನೆನಪು ಮಾಡ್ಕೊಂಡ್ವಿ. ಇವರು ಕರೀದೇ ಇರುವಂಥ ಅತಿಥಿಗಳು. ಕಾವ್ಯ ಕವನಗಳಿಂದ ಹೇಗೆ ಇವರ ಸ್ವಾಗತವನ್ನು ಮಾಡಿ ಅಂತ ಹೇಳಿದ್ರೆ ನಮ್ಮ ಆತಿಥ್ಯದ ಕೂಗು ವಿಜಯನಗರದ ಸಾಮ್ರಾಜ್ಯಕ್ಕೆ ಮುಟ್ಟಬೇಕು. ಆಗಲಿ ಮಹಾರಾಜರೇ. ನಾವಿಲ್ಲಿ ನಮ್ಮ ಅದೃಷ್ಟವನ್ನು ತುಂಬ ಕಠಿಣವಾದ ಈ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ನನಗೆ ಅದು ಯಾವಾಗ ಅವಕಾಶ ಸಿಕ್ತೋ ಅದು ಅವರ ತಲೆ ಮೇಲೆ ಅದು ಕುತ್ಕೊಂಡ್ಬಿಡ್ತೀನಿ. ಅಮಾಮೇಹ, ನಗು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ನಗು ಆರೋಗ್ಯಕ್ಕೆ ಒಳ್ಳೇದು, ಆದ್ರೆ ನಿಮ್ಗಿಂತ ಆರೋಗ್ಯವಾಗಿರೋರನ್ನ ನೋಡಿ ನೀವು ಯಾವತ್ತೂ ನಗ್ಬಾರ್ದು. ತಲೆ ಮೇಲೆ ಏನಿದೆಯೋ ಇಲ್ವೋ ಮುಖ್ಯ ಅಲ್ಲ, ಆದ್ರೆ ತಲೆ ಒಳಗೆ ನಿಮ್ಗಿಂತಾನು ಜಾಸ್ತಿ ಇದೆ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಹೌದು ಮಿಯಾ. ನೋಡಿ ಅಪಾಯ ಪಂಡಿತ್ರೆ, ನೀವು ಯಾಕೆ ಎದುರೋದಿಲ್ಲ? ನೋಡಿ ಅಪಾಯ ಪಂಡಿತ್ರೆ, ನೀವು ಯಾಕೆ ಎದುರೋದಿಲ್ಲ? ಪಂಡಿತ ತಲೆ ಮೇಲೆ ಕೈ ಹಿಡ್ಕೊಂಡು ಹೇಳ್ದ, ಅದು ಅಪಾಯ ಹೇಗೆ? ಅದಕ್ಕೆ ನನ್ನ ಕೂದಲನ್ನು ಏನು ಮಾಡೋಕ್ಕಾಗಲಿಲ್ಲ. ವಾ ಮಿಯಾ ಕಬಾನ್, ಅದ್ಭುತ. ಇದೇ ಥರ ಸಕ್ಕರೆ ಪಾಕದ ಚಟ್ನಿ ಪಂಡಿತರಾಮನಿಗೆ ಸಿಗ್ತಾ ಇರಲಿ. ಮತ್ತೆ ನೆನ್ಪಿಟ್ಕೊಳ್ಳಿ, ಚಟ್ನಿಯಲ್ಲಿ ಖಾರ ಕಮ್ಮಿ ಆಗಬಾರ್ದು. ನೋಡಿ ಮಿಯಾ, ಯಾವಾಗ ಗಂಡ ಮನೆಗೆ ಬರ್ತಾನೋ ಹೆಂಡತಿ ಅವನಿಗೆ ಬಿಡದೇನೆ ಚೆನ್ನಾಗಿ ಹೊಡೆಯಕ್ಕೆ ಶುರು ಮಾಡಿದ್ಲು. ಗಂಡ ಕೇಳ್ದ, ಯಾಕೆ ಏನಾಯ್ತು? ಅದಕ್ಕೆ ಅವಳು ಹೇಳಿದ್ಲು, ಪಕ್ಕದ ಮನೆ ಮಿಠಾಯಿ ಮಾಡೋಳು ಅಕ್ಸನ್ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ. ಗಂಡ ಕೇಳ್ದ, ಇದ್ರಲ್ಲಿ ನನ್ನ ತಪ್ಪೇನಿದೆ? ಅದಕ್ಕೆ ನೀನು ಇಷ್ಟೊಂದು ನನಗೆ ಯಾಕೆ ಹೊಡಿಬೇಕು? ಹೆಂಡತಿ ಹಿಡಿದ್ಲು, ಮತ್ತೇನು ನಾನು ನೀನು ತಪ್ಪು ಮಾಡೋ ತನಕ ಕಾಯ್ಬೇಕಾ? ಅಯ್ಯೋ, ಅದಕ್ಕಿಂತ ಮುಂಚೆ ನಿನಗೆ ಹೊಡೆದು ಬುದ್ಧಿ ಕಲಿಸ್ಬಿಡ್ತೀನಿ. ನನಗೆ ಗೊತ್ತು ಇದ್ರಲ್ಲಿ ನಿಂದು ಏನೂ ತಪ್ಪಿಲ್ಲ ಅಂತ. ನಾನು ಹೊಡೆದಿದ್ದೆ ಯಾಕಂದ್ರೆ ನಿನಗೆ ನನ್ನ ಮೇಲಿನ ಪ್ರೀತಿ ಹಾಗೇ ಇರ್ಲಿ ಅಂತ. ಪಂಡಿತ ರಾಮಕೃಷ್ಣ, ಈಗ ನಿನ್ನ ಸರದಿ. ಪಂಡಿತ ರಾಮಕೃಷ್ಣ, ತೆಗಿ ನಿನ್ನ ಬತ್ತಳಿಕೆಯಿಂದ ಬಾಣಗಳನ್ನ. ಮಹಾರಾಜರೇ, ಒಂದು ದಿನ ಸಂಜೆ ಹೊತ್ತಲ್ಲಿ ಮನಿಯವರು ತಮ್ಮ ಸ್ನೇಹಿತ ಧನಿ ಮನೆಗೆ ಹೋದ್ರು. ವಾಪಸ್ ಬರೋ ಸಮಯದಲ್ಲಿ ತುಂಬಾ ಜೋರಾದ ಮಳೆ ಶುರುವಾಯ್ತು. ಧನಿ ಹೇಳ್ದ, ಮನಿ ಮಳೆ ಬರ್ತಾ ಇದೆ, ಇವತ್ ರಾತ್ರಿ ಇಲ್ಲೇ ಇದ್ದು ನಾಳೆ ಹೊರಡು ಅಂತ. ಮನಿ ಅದಕ್ಕೆ ಒಪ್ಕೊಂಡ. ಧನಿ ಹಾಸಿಗೆ ತರಣ ಅಂತ ಪಕ್ಕದ ಕೋಣೆಗೆ ಹೋಗಿ ವಾಪಸ್ ಬಂದು ನೋಡ್ತಾನೆ, ಮನಿ ಇರಲ್ಲ. ಒಂದು ಪ್ರಹರ ಆದ್ಮೇಲೆ ಮಳೆಲ್ ನೆನ್ಕೊಂಡು ಮನಿ ವಾಪಸ್ ಬಂದಾಗ ಧನಿ ಕೇಳ್ತಾನೆ, ಅಲ್ಲ ಇಷ್ಟೊತ್ತು ಎಲ್ಲೋಗಿದ್ದೆ ಅಂತ, ಇಷ್ಟು ಒದ್ದೆ ಆಗಿದ್ಯಲ್ಲ? ಮನಿ ಹೇಳ್ದ, ನಾನು ಮನೆಯವ್ರಿಗೆ ಹೇಳೋಣ ಅಂತ ಹೋಗಿದ್ದೆ, ಇವತ್ ರಾತ್ರಿ ಇಲ್ಲೇ ಉಳ್ಕೋತೀನಿ ಅಂತ. ಪಂಡಿತ ರಾಮಕೃಷ್ಣ, ಗೊತ್ತಿಲ್ಲ ನೀವು ವಿಜಯನಗರದಲ್ಲಿ ಏನು ವಿದ್ಯೆಯನ್ನು ಕಲ್ತಿದ್ದೀರಾ ಅಂತ. ನಗು ನಿನ್ನ ವಾಕ್ಯಗಳಲ್ಲೆಲ್ಲ ನಿನ್ನ ಮುಖದ ಮೇಲೆ ಎದ್ದು ಕಾಣಿಸ್ತಾ ಇದೆ. ನಿನ್ ಬುದ್ಧಿ ಉಪಯೋಗಿಸು. ಇವನ್ ತರನೇ ನಮ್ಮ ಹತ್ರನೂ ಜೀವನ ಕೊಡುವಂತ ಸಂಜೀವನಿ ಇದೆ ಅಂತ ತೋರಿಸು. ಆಗ್ಲಿ ಮಿಯಾ, ನಿಮಗೆ ಇನ್ನೊಂದು ತಮಾಷೆನ ಹೇಳ್ತೀನಿ ನಾನು. ಒಂದು ಸಲ ಒಬ್ಬ ಉಸ್ತಾದು ವರ್ಷಾನುಗಟ್ಲೆ ತನ್ನ ಶಿಷ್ಯನಿಗೆ ಕಲ್ಸಿದ ಮೇಲೆ ಏನು ಹೇಳ್ದ ಅಂದ್ರೆ, ನೋಡು ಮಿಯಾ, ಇವತ್ತು ನಿನಗೆ ಒಂದು ಪರೀಕ್ಷೆ ಮಾಡೇ ಬಿಡ್ತೀನಿ. ನಾನೀಗ ಒಂದು ದ್ವಿಪದಿ ಹಾಡಿ ಅದರಲ್ಲಿ ಒಂದು ಪದನ ಹಾಗೇ ಬಿಟ್ಬಿಡ್ತೀನಿ. ನೀನು ಆ ದ್ವಿಪದಿನ ಆ ಪದದ ಜೊತೆ ಪೂರ್ತಿ ಮಾಡಬೇಕು. ಉಸ್ತಾದ್ ಹೇಳ್ದ, 900 ಇಲಿ ತಿಂದ ಬೆಕ್ಕು
ಗೇ ಹೋಯ್ತು. ಶಿಷ್ಯ ಹೇಳ್ದ, ಉಸ್ತಾದ್ ನನ್ನ ಕ್ಷಮಿಸ್ಬೇಕು, 900 ಇಲಿ ತಿಂದ ಬೆಕ್ಕು ನಡೆಯೋಕೆ ಆಗಲ್ಲ. ಇಲ್ಲಿ ನಿಮ್ಮ ಮರ್ಯಾದೆ ಇರೋದ್ರಿಂದ ಅದಕ್ಕೆ ಬೆಕ್ಕು ನಿಧಾನವಾಗಿ ನಿಂತು ಹೋಯ್ತು. ಅಲ್ಲ, ಬೆಕ್ಕು ಇಲಿನೆಲ್ಲ ಹೇಗ್ ತಿನ್ನಕ್ ಸಾಧ್ಯ? ಇದಕ್ಕೆ ಇವರೆಲ್ಲ ನಗ್ತಾ ಇದಾರಲ್ಲ. ಗುರುಗಳೇ, ನಗು ಬಗ್ಗೆ ಅಂತೂ ಗೊತ್ತಿಲ್ಲ, ಆದ್ರೆ ಬೆಕ್ಕಂತೂ ನಿಮ್ಮೇಲೆ ಹೋಗಿದೆ. ನೀವು ಒಂದ್ ದಿವಸ ಉಪವಾಸ ಇರ್ತೀರಾ, ನಂತರ ವಾರ ಪೂರ್ತಿ ತಿಂತಾನೆ ಇರ್ತೀರಾ. ಮಹಾರಾಜರೇ, ನಮ್ಮ ಜೀವನದ ಘಟನೆಗಳು ಕೂಡ ಕೆಲವೊಮ್ಮೆ ತಮಾಷೆಯಾಗಿರ್ತವೆ. ಆಹಾ, ಖಂಡಿತವಾಗ್ಲು ನಮಗೂ ಸ್ವಲ್ಪ ಹೇಳಿ. ಜನಗಳಿಗೆ ನಗು ಬಂತು ಅಂದ್ರೆ ಅವರು ಖುಷಿಯಾಗಿರ್ಲಿ. ಕಬ್ಬನ್ಮಿಯ ಸುಖ ಅಂದ್ರೇನು? ಹೊರಗಿನವರು ಯಾವಾಗ್ಲೂ ಸುಖವಾಗಿರ್ತಾರೆ, ಯಾಕೆಂದ್ರೆ ಅವರು ಮನೆಯಿಂದ ಹೊರಗೆ ಇರ್ತಾರೆ. ಮನೇಲಿದ್ದಾಗ ಎಡವಟ್ಟು ಆಗ್ತಾನೆ ಇರುತ್ತಲ್ವಾ. ಮತ್ತೆ ಖುಷಿ ಅಂದ್ರೇನು? ದಾರಿಲಿ ಹೋಗೋ ವ್ಯಕ್ತಿ ನೀನು ಸಣ್ಣ ಕಾಣ್ತಾ ಇದೀಯ ಅಂದ್ರೆ ನಮಗ್ ಖುಷಿ ಸಿಗುತ್ತೆ. ಹೆಂಡತಿ ಕೋಪದಲ್ಲಿ ತವ್ರ ಮನೆಗೆ ಹೋಗ್ತೀನಿ ಎಂದಾಗ ಗಂಡಂಗೆ ಖುಷಿ ಸಿಗುತ್ತೆ. ಹುಡುಗನಿಗೆ ಪ್ರೀತಿಸೋ ಹುಡುಗಿ ಹೆಸರು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಅವಳನ್ನ ಸುಂದರಿ ಅಂತ ಕರೆದ್ರೆ ಸಾಕು, ಅವಳಿಗೆ ಖುಷಿ ಸಿಗುತ್ತೆ. ಮತ್ತೆ ಯಾರ್ದಾದ್ರೂ ಪಾಪದ ಕೂಡ ತುಂಬ್ತಿದ್ದ ಹಾಗೆ ಯಮರಾಜನಿಗೆ ಖುಷಿ ಸಿಗುತ್ತೆ. ನಗು ಅನ್ನೋದು ಅಕಾಲದಲ್ಲಿ ಬರುವಂತಹ ಮಳೆ ತರ ಯಾವಾಗ ಬೇಕಿದ್ರೂ ಬರ್ಬೋದು. ಮತ್ತೆ ನಿಮ್ಮನ್ನ ಈ ರೀತಿ ಬಣ್ಣ ಬಣ್ಣದ ವಸ್ತ್ರದಲ್ಲಿ ನೋಡಿ ಜನರ ಮುಖದಲ್ಲಿ ನಗು ಮೂಡುತ್ತೆ. ಮತ್ತೆ ಅದನ್ನ ತಿನ್ಕೊಂಡು ನನ್ನನ್ನು ತಮಾಷೆ ಮಾಡೋದ್ರಿಂದ ನಿಮಗ್ ಖುಷಿ ಸಿಗುತ್ತೆ. ಸರಿಯಾಗಿ ಹೇಳ್ದೆ ನೀನು. ಹೌದು ಮಿಯಾ, ನಿಮ್ ಬಗ್ಗೆ ತುಂಬಾ ಮಾತುಗಳನ್ನು ಕೇಳಿದ್ದೆ. ಇವಾಗ ನಿಮ್ಮನ್ನ ಭೇಟಿ ಆದ್ಮೇಲೆ ಏನ್ ಹೇಳಲಿ? ನಾನು ನಿಮ್ಮನ್ನ ರಾಯರ್ ಕುದುರೆ ಅನ್ಕೊಂಡಿದ್ದೆ, ಕತ್ತೆ ಆಗ್ಬಿಟ್ಟಿದ್ದೀರಾ. ಬಾದ್ಶಾ ಸಲಾಮತ್, ನಮ್ಗೆ ಮೊದ್ಲು ಅನ್ಸುತ್ತೆ ಮದ್ವೆ ಆದ್ಮೇಲೆ ಎಲ್ಲಾ ಖುಷಿನೂ ಸಿಗುತ್ತೆ ಅಂತ. ಆದ್ರೆ ವಾಸ್ತವದಲ್ಲಿ ಹಾಗಿರೋದಿಲ್ಲ. ಗಮನ ಇಟ್ ಕೇಳಿ. ಅಮೃತ ಕುಡಿಯೋರ್ನೆಲ್ಲ ದೇವತೆಗಳು ಅಂತೀವಿ, ಮತ್ತೆ ವಿಷ ಕುಡಿಯೋರ್ನ ಮಹಾದೇವ ಅಂತ ಕರಿತೀವಿ. ಆದ್ರೆ ವಿಷಾನು ಅಮೃತ ಅನ್ಕೊಂಡು ಕುಡಿಯೋನ್ನ ನಾವು ಪತಿದೇವ ಅಂತ ಕರಿತೀವಿ. ಮಹಾರಾಜರೇ, ಪ್ರೇಮಿಗಳು ಹಾರೋ ಹಕ್ಕಿ ತರ ಇರ್ತಾರೆ. ಆದ್ರೆ ಮದ್ವೆ ಆದ್ಮೇಲೆ ಪತಿ ತನ್ನ ಸೂತ್ರನೆಲ್ಲ ಹೆಂಡತಿ ಕೈಲಿ ಕೊಟ್ಟಿರೋ ಒಂದು ಗಾಳಿಪಟ ತರ ಆಗ್ತಾನೆ. ಅವನೇನೋ ಆಕಾಶದಲ್ಲಿ ಹಾರ್ತಾ ಇರ್ತಾನೆ, ಆದ್ರೆ ಸೂತ್ರ ಯಾವಾಗ ಬೇಕಿದ್ರೂ ತುಂಡಾಗ್ಬೋದು. ಹೌದು ಮಿಯಾ, ಬುದ್ಧಿವಂತ ಚಾಲಾಕಿ ಪಂಡಿತ ಅನ್ನೋ ಗರ್ವ ನೀವು ಇಟ್ಕೊಂಡಿದ್ರಲ್ಲ, ಅದು ಹಿಡ್ದೋಯ್ತಲ್ಲ. ಇವಾಗ ಏನ್ ಉಳ್ದಿದೆ? ನೋಡಿ, ಇದು ಹೇಗಾಯ್ತು ಅಂತಂದ್ರೆ ಕೆಲಸ ಶುರುಗ್ ಮುಂಚೆನೆ ವಿಘ್ನ ಬಂದ್ಬಿಟ್ಟು. ವಿಘ್ನ ಹೇಗಿದ್ರು ಬರ್ತಿತ್ತು. ನೀವು ನೋಡಿದ್ರೆ ಮುಂಚೆಯಿಂದನೇ ತಲೆ ಬಳಸ್ಕೊಂಡ್ಬಿಟ್ಟಿದ್ದೀರಾ. ಪಂಡಿತ ರಾಮಕೃಷ್ಣ, ನಾವು ನೋಡಾಯ್ತು ನೀವು ಎಷ್ಟು ನೀರಲ್ಲಿದ್ದೀರಾ ಮತ್ತು ನಿಮ್ಮಲ್ಲಿ ಎಷ್ಟು ನೀರಿದೆ ಅಂತ. ನೋಡಿ ಎಲ್ಲ ಈ ವ್ಯಕ್ತಿ ವಿಜಯನಗರದ ಚಾಣಾಕ್ಷ ವ್ಯಕ್ತಿ ಅಂತೆ. ಪಂಡಿತ, ಈಗಂತೂ ನಿನ್ ಜೊತೆ ವಿಜಯನಗರದ ಬಗ್ಗೆ ಮಾತಂತೂ ಆಗಲ್ಲ. ಆಗುತ್ತೆ ಅಂದ್ರೆ ಅದು ಆಕ್ರಮಣ. ಮಹಾರಾಜರೇ, ನನ್ಗೆ ಇನ್ನೊಂದು ಅವಕಾಶ ಕೊಡಿ, ಒಂದು ಅವಕಾಶ. ಮಹಾರಾಜರೇ, ಕ್ಷಮಿಸ್ಬೇಕು, ಚಿಕ್ಕವನು ದೊಡ್ಡ ಮಾತಾಡ್ತಾ ಇದ್ದೀನಿ. ಇದು ಹಸ್ದಿರೋ ಕೋಳಿ, ಅದಕ್ಕೆ ಸುಮ್ಮನೆ ಜಾಸ್ತಿ ಕೂಗಾಡ್ತಾ ಇದೆ. ಒಂದು ಅವಕಾಶ ಕೇಳ್ತಾ ಇದಾರಲ್ವಾ, ಅವಕಾಶ ಕೊಟ್ಬಿಡಿ ಮಹಾರಾಜರೇ. ಸರಿ, ಆಯ್ತು, ಒಂದು ಅವಕಾಶ ಕೊಡೋಣ. ಪಂಡಿತ ರಾಮಕೃಷ್ಣ, ಈ ಅವಕಾಶನ ಕಳ್ಕೋಬೇಡ ನೀನು. ಚಂದ್ರನಿಂದ ಜಾಸ್ತಿ ಬೆಳಕು ನಕ್ಷತ್ರಗಳಿಗಿಂತ ಕಡಿಮೆ ಬಂತು. ನಾನು ಯಾವಾಗ ಇವ್ರ ಮುಖ ನೋಡ್ತೀನೋ ನಕ್ಕು ನನಗೆ ಉಸಿರು ಕಟ್ಟುತ್ತೆ. ಏನಾಯ್ತು ಪಂಡಿತ ರಾಮಕೃಷ್ಣ? ವಿಜಯನಗರದಿಂದ ಬರೀ ಕೇಳೋದಕ್ಕೆ ಬಂದಿದ್ಯಾ, ಇಲ್ಲ ಸ್ಪರ್ಧೆಯಲ್ಲಿ ಏನಾದ್ರೂ ಹೇಳ್ತೀಯೋ? ಪಂಡಿತ ರಾಮಕೃಷ್ಣ, ಹೇಳು ಏನಾದ್ರೂ ಹೇಳು. ಮೇಘಗಳಿಲ್ಲದ ಮುಂಗಾರು ನೀನು ಯಾರನ್ನು ಭೇಟಿ ಆಗ್ತೀಯೋ ಆ ಚಕ್ರ ನೀನು.
ಮತ್ತೀಗ ನಿಮ್ಮ ಮಹಿಮೆ ಬಗ್ಗೆ ಏನ್ ಹೇಳಿ ಪಂಡಿತ್ರೆ? ಮರದಲ್ಲಿ ನೇತಾಡ್ತಿರೋ ಪೆದ್ದ ನೀವು. ಮಹಾರಾಜ್ರೆ, ನಾನು ಇನ್ನೊಬ್ರಿಗೆ ಅವಮಾನ ಮಾಡೋದನ್ನ ಹಾಸ್ಯ ಅಂತ ಒಪ್ಕೊಳ್ಳಲ್ಲ. ನಮ್ಮ ಸ್ನೇಹಿತರನ್ ಬಿಡಿ, ನಾವು ನಮ್ಮ ಶತ್ರುಗಳನ್ನೂ ಸಹ ತಮಾಷೆ ಮಾಡೋದಿಲ್ಲ. ಅದು ನಮ್ಮ ಸಂಸ್ಕೃತಿ ಅಲ್ಲ. ನನ್ನ ತಾಯಿನೂ ನನಗೆ ಆ ರೀತಿ ಹೇಳ್ಕೊಟ್ಟಿಲ್ಲ. ಒಂದ್ ವೇಳೆ ನಾನು ಹಾಗೆ ಮಾಡಿದ್ರೆ ನಮ್ಮ ಮಹಾರಾಜ ಮತ್ತು ತಾಯಿಗೆ ಅವಮಾನ ಮಾಡಿದ ಹಾಗಾಗತ್ತೆ. ಆದ್ರೆ ನಾನು ಕಬ್ಬನ್ ಮಿಯಾ ಅವ್ರಿಗೆ ಖಂಡಿತ ಉತ್ತರ ಕೊಡ್ತೀನಿ. ನಾವು ಬೀಳಲಿಲ್ಲ, ನಮ್ಮ ಗೌರವದ ಗೋಪುರನೂ ಬೀಳಲಿಲ್ಲ. ನಾವು ಬೀಳಲಿಲ್ಲ, ನಮ್ಮ ಗೌರವದ ಗೋಪುರನೂ ಬೀಳಲಿಲ್ಲ. ಆದ್ರೆ ಕೆಲವರು ನಮ್ಮನ್ನ ಬೀಳ್ಸೋಕ್ ಹೋಗಿ ಅವರೇ ಬಿದ್ರು. ಮತ್ತೆ ಬಿದ್ದಿದ್ದಾದ್ರೂ ಹೇಗೆ? ಮತ್ತೆ ಕಲ್ಪನೆಯಲ್ಲೂ ಸಹ ಎದ್ ನಿಲ್ಲೋಕ್ ಆಗದೆ ಇರೋ ತರ. ತಪ್ಪು. ಹಿಂದೂಸ್ತಾನದ ಶಹನ್ಶಾಹನ ಬಗ್ಗೆ ಮಾತಾಡೋದಕ್ಕೆ ನಿನಗೆ ಎಷ್ಟು ಧೈರ್ಯ? ನಾವು ನಿನಗೆ ಏನು ಮಾಡ್ತೀವಿ ಅಂತ ನಿನಗೆ ಅಂದಾಜು ಕೂಡ ಇಲ್ಲ. ನೀವು ಶಹನ್ಶಾಹೆ ಹಿಂದೂಸ್ತಾನ್. ಆದ್ರೆ ಶಹನ್ಶಾಗೆ ಆ ಗೌರವ ಯಾವಾಗ ಸಿಗುತ್ತೆ ಅಂದ್ರೆ ಅವನ ಆಸ್ಥಾನದಲ್ಲಿರೋ ಎಲ್ಲ ಮಂತ್ರಿಗಳು ಯಾವುದೇ ಭಯ ಇಲ್ಲದೆ ತಮ್ಮ ವಿಚಾರ ಹೇಳೋಕ್ ಅವಕಾಶ ಇದ್ದಾಗ. ಆದ್ರೆ ಇಲ್ಲಿ ನಿಮ್ಮ ಅಪ್ಪಣೆ ಇಲ್ಲದೆ ಯಾರು ನಿಮ್ಮನ್ನ ನೋಡೋದೂ ಇಲ್ಲ, ಮಾತಾಡೋ ಹಾಗಿಲ್ಲ, ಮತ್ತೆ ನಗೋ ಹಾಗೂ ಇಲ್ಲ. ಎಲ್ಲಿ ನಗುವಿಗೂ ನಿರ್ಬಂಧ ಇರುತ್ತೋ ಯೋಚಿಸಿ ಅದರ ಪರಿಣಾಮ ಏನಾಗ್ಬೋದು. ಮಹಾರಾಜರೇ, ನಿಮ್ಮ ರಾಜ್ಯದ ಜನತೆ ನೀವು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ತಾರೆ. ಇವರೀಗ ಮನುಷ್ಯರಲ್ಲ, ಪ್ರತಿಮೆಗಳಾಗಿದ್ದಾರೆ. ಇವರಿನ್ ಯಾವುದಕ್ಕೂ ಯೋಗ್ಯರಲ್ಲ. ಅದೇ ನನ್ನ ವಿಜಯನಗರದಲ್ಲಿ ಪ್ರತಿ ವ್ಯಕ್ತಿಗೂ ಎಲ್ಲ ಸ್ವಾತಂತ್ರ್ಯ ಇದೆ. ಇದರಿಂದ ಮಹಾರಾಜ ಕೃಷ್ಣದೇವರಾಯರಿಗೆ ಪ್ರತಿಯೊಬ್ಬ ಪ್ರಜೆಯ ಪ್ರತಿಭೆ ಹಾಗೂ ಕುಶಲತೆಯ ಪೂರ್ಣ ಲಾಭ ಸಿಗುತ್ತೆ. ಮತ್ತೆ ಇದೇ ನಮ್ಮ ಮಹಾರಾಜ ಶ್ರೀ ಕೃಷ್ಣದೇವರಾಯರ ವಿಶೇಷತೆಯಾಗಿದೆ. ಇದೇ ಕಾರಣದಿಂದ ವಿಜಯನಗರದ ಪ್ರತಿ ಪ್ರಜೆಯಲ್ಲೂ ಕೂಡ ಒಬ್ಬ ಸಮರ್ಥ ಸೈನಿಕ ಇದ್ದಾನೆ. ನಮ್ಮ ಆಧಾರ ಸ್ತಂಭಗಳಾಗಿದ್ದಾರೆ. ನನ್ನ ಮಹಾರಾಜ ಪರೋಪಕಾರಿ, ಹಾಗಾಗಿ ಅವರು ಎಲ್ಲರ ಮನಸ್ಸಲ್ಲೂ ಇದ್ದಾರೆ. ಈ ರೀತಿಯ ಒಬ್ಬ ರಾಜ ಹಾಗೂ ರಾಜ್ಯನ ಸೋಲ್ಸೋದು ಯಾರಿಗೆ ಆದ್ರೂ ಅಸಾಧ್ಯನೇ. ಮಹಾರಾಜರೇ, ನಿಮ್ಮದೇ ಮಾತಿನಲ್ಲಿ ಹೇಳೋದಾದ್ರೆ ನಿನ್ನೆ ಅಸಾಧ್ಯವಾದದ್ದು ಇವತ್ತಾದ್ರೂ ಆಗಬಹುದು. ನಿನ್ನೆ ತನಕ ಅಸಾಧ್ಯವಾದದ್ದು ಇವತ್ತಾದ್ರೂ ಆಗಬಹುದು. ಗೊತ್ತಿರೋ ಹಾಗೆ ಗೆಲ್ಲೋನು ಒಂದಲ್ಲ ಒಂದು ದಿನ ಸೋಲ್ಬಹುದು. ನಿಜವಾದ ರಾಜ ಅಂದ್ರೆ ತನ್ನ ಪ್ರಜೆಗಳ ಮನಸ್ಸಿನಲ್ಲಿ ರಾಜ್ಯಭಾರ ಮಾಡ್ತಾನೆ. ಇಲ್ಲ ಅಂದ್ರೆ ದಾರಿಲಿ ಹೋಗೋ ಬಿಕಾರಿ ಕೂಡ ಕಿರೀಟ ತೊಡ್ತಾನೆ. ಅಯ್ಯೋ ದೇವ್ರೆ, ಪಾಪಿ, ನೀನು ಹದ್ದು ಮೀರಿದ್ದೀಯಾ. ಯಾರಿಗೂ ಇಷ್ಟೊಂದು ಧೈರ್ಯ ಇರಲಿಲ್ಲ. ಸಿಪಾಯಿಗಳೇ, ಈಗಲೇ ಇವನನ್ನು ಬಂಧಿಸಿ. ಪಂಡಿತ ರಾಮಕೃಷ್ಣ, ನಾವು ನಿನಗೆ ಕೆಲವು ಉಸಿರನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳಲು ಬಿಟ್ಟರೆ ನೀನು ನಮ್ಮ ಈ ದರ್ಬಾರಿನಲ್ಲಿ ಎಲ್ಲಿ ನಮ್ಮ ಮುಂದೆ ಕಣ್ಣೆತ್ತು ನೋಡಲ್ವೋ ಅಲ್ಲಿ ನಿನ್ನ ಧ್ವನಿಯನ್ನು ಎತ್ತಿದ್ಯಾ. ಮೊದಲನೇ ತಪ್ಪು, ನೀನು ಇಲ್ಲಿ ಬರುವಾಗಲೇ ನಿನ್ನ ಬೆನ್ನನ್ನು ತೋರಿಸಿ ಬಂದೆ. ಈಗ ನಮಗೆ ನಮ್ಮದೇ ತಪ್ಪನ್ನು ಹೇಳಿ ನಮಗೆ ಸಲಹೆಯನ್ನು ಕೊಡ್ತಾ ಇದೆಯಾ. ನಾವು ಮೊಘಲರು ನಮಗೆ ಮಾಡಿರುವಂತ ಅವಮಾನದ ಸೇಡನ್ನ ತಲೆನ ಕತ್ತರಿಸಿ ತಗೋತೀವಿ. ನಾನು ಬರೀ ಸತ್ಯ ಹೇಳೋ ಅಭ್ಯಾಸದಿಂದ ಮಾತಾಡಿದ್ದು. ನಿಮ್ಮನ್ನ ಅವಮಾನ ಮಾಡೋ ಉದ್ದೇಶ ಖಂಡಿತ ನಂದಾಗಿರ್ಲಿಲ್ಲ. ಈ ಅಪರಾಧಿಯ ಶಿರವನ್ನು ದೇಹದಿಂದ ಬೇರ್ಪಡಿಸಲಾಗಲಿ. ತಕ್ಷಣ